ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನಾನು ಯಾವುದೇ ಇದು ಕುಕ್ಕಿಂಗ್ ಆಗಲಿ ಟ್ರಾವೆಲ್ ಯಾವ ವಿಡಿಯೋ ಆಗ್ತಾಯಿಲ್ಲ. ಇವತ್ತೊಂದು ಇನ್ಫಾರ್ಮೇಟಿವ್ ವಿಷಯ ಅಂದರೆ, ಈಗ ಫೆಬ್ರವರಿ ಮಾರ್ಚು ಬಂತಲ್ವಾ, ಎಲ್ಲ ಮಕ್ಕಳಿಗೆ ಈಗ ಫೆಬ್ರವರಿ ಈಗ ಪ್ರಿಪ್ರೇಟ್ರಿ ಆ ಥರ ಎಲ್ಲ ಎಕ್ಸಾಮ್ಗಳು ನಡೀತಾ ಇದ್ದಾವೆ. ಹಾಗಾಗಿ ಮಾರ್ಚಲ್ಲಿ ಆ್ಯನ್ಯುವಲ್ ಎಕ್ಸಾಮ್ ಎಲ್ಲ ಮಕ್ಕಳದ್ದು ಇದ್ದೇ ಇರುತ್ತೆ. ನಾನು ನನ್ನ ಮಗನಿಗೆ ಯಾವ ಥರ ಓದಿಸ್ತೀನಿ, ಅವನು ಸ್ಟಾರ್ಟಿಂಗಲ್ಲಿ ಈಗ ಫಸ್ಟ್ ಸ್ಟ್ಯಾಂಡರ್ಡು ನಾವು ಬೇರೆ ಸ್ಕೂಲ್ಗೆ ಹಾಕಿದ್ವಿ. ಆ ಸ್ಕೂಲಿಂದ ಈ ಸ್ಕೂಲ್ಗೆ ಚೇಂಜ್ ಮಾಡಿದಾಗೆಲ್ಲ ಅವನಿಗೆ ಹೊಸ ಸಬ್ಜೆಕ್ಟ್ ಬಂತು, EVS. ಅದರಲ್ಲೆಲ್ಲ ತುಂಬ ಮೊದಲು ಸ್ಟಾರ್ಟಿಂಗಲ್ಲಿ 10ಗೆ ಬರೀ 3 ಮಾರ್ಕ್ಸ್ ತೆಗಿತಿದ್ದ. ಆಮೇಲೆ ಈಗ ಔಟ್ ತೆಗಿತಾ ಇದ್ದಾನೆ. ನಾನು ಅವನಿಗೆ ಯಾವ ಥರ ಓದಿಸ್ತೀನಿ ಅದು ನಿಮಗೆ ಹೆಲ್ಪ್ ಆಗುತ್ತೆ. ನಾನೇನು ಟೀಚರ್ ಅಲ್ಲ, ಬಟ್ ನಾನು ಯೂಸ್ ಮಾಡೋ ಒಂದೊಂದು ಸ್ಟೆಪ್ಗಳನ್ನು ಹೇಳ್ಕೊಡೋಣ. ಯೂಸ್ಫುಲ್ ಆಗುತ್ತೆ ನಿಮಗೂ. ಹೆಂಗೋ ಈಗ ಎಕ್ಸಾಮ್ ಟೈಮ್ ಅಲ್ವಾ ಅಂತ ಹೇಳ್ತಾ ಇದ್ದೀನಿ. ಯಾವುದೇ ಮಕ್ಕಳಿಗೆ ಫೋರ್ಸ್ ಮಾಡೋಕ್ಕೆ ಹೋಗಬೇಡಿ, ಓದಿ ಅಂತ. ಯಾವಾಗಲೂ ನಾವು ಓದಿ ಅಂದರೆ ಬರೀ ಇದೇ ಹೇಳ್ತಾರೆ ನಮ್ಮ ಮನೇಲಿ, ಯಾವಾಗಲೂ ಓದಿ ಅಂತಾರೆ ಅಂತ ಮಕ್ಕಳು ತುಂಬ ಇದು ಮಾಡ್ಕೋತಾರೆ. ಒಂದು ಟೈಮ್ ಅಂತ ಮಾಡ್ಕೊಳ್ಳಿ ಮಕ್ಕಳಿಗೆ, ಈ ಟೈಮಲ್ಲಿ ಓದಿಸ್ಬೇಕು ಅಂತ. ಅದು ಎಕ್ಸಾಮ್ ಟೈಮಾಗಿರಲಿ ಬೇರೆ ಟೈಮಲ್ಲಾಗಲಿ. ಈಗ ತುಂಬ ಜನ ಅಂತಾರೆ, ನಾವು ಮೊನ್ನೆ ನಾನು ಪೇರೆಂಟ್ಸ್ ಮೀಟಿಂಗ್ ಹೋದಾಗ ಒಬ್ಬರು ಪಾಪು ಕಡಿಮೆ ಮಾರ್ಕ್ಸ್ ತೆಗೆದಿದ್ರು. ಆವಾಗ ಟೀಚರ್ಸ್ ಅಂದರು ಸ್ವಲ್ಪ ಮನೇಲೆಲ್ಲ ಓದಿಸಿ ಅಂತ. ಆವಾಗ ಅವ್ರ ಪೇರೆಂಟ್ಸ್ ಅಂತಂದರು, ಯಾಕೆ ನಾವು ನಿಮಗೆ 1 ಲಕ್ಷ ದುಡ್ಡು ಕಟ್ತೀವಲ್ವಾ, ನೀವೇ ಓದಿಸ್ಬೇಕು, ನೀವೇ ಇಂಪ್ರೂವ್ ಮಾಡಿ ಮಕ್ಕಳನ್ನ ಅಂತ. ಈಗ ಎಲ್ಲ ಮಕ್ಕಳು ಒಂದೇ ಥರ ಇರಲ್ಲ. ನಮ್ಮ 5 ಬೆರಳು ಕರೆಕ್ಟಾಗಿರುತ್ತಾ? ಇಲ್ಲ ಅಲ್ವಾ? ಹಾಗಾಗಿ ಒಬ್ಬೊಬ್ಬರು ಮಕ್ಕಳು ಸ್ಕೂಲಲ್ಲಿ ಒಂದು ಸರಿ ಹೇಳ್ಕೊಟ್ರೆ ಬೇಗ ಅರ್ಥ ಮಾಡ್ಕೋತವೆ. ಒಂದೊಂದು ಮಕ್ಕಳು ಸ್ವಲ್ಪ ಸ್ಲೋ ಆಗಿರ್ತಾರೆ. ಅದಕ್ಕೆ ನಾವು ಪೇರೆಂಟ್ಸು ಯಾರ ಮೇಲೂ ದೂರದೆ ನಾವೇ ಸ್ವಲ್ಪ ಮಕ್ಕಳನ್ನ ಇಂಪ್ರೂವ್ ಮಾಡೋಕ್ಕೆ ಪ್ರಯತ್ನ ಪಟ್ಟರೆ 100% ಅವರು ಔಟ್ ತೆಗೋಕ್ಕೆ ಪ್ರಯತ್ನ ಪಡ್ತಾರೆ. ಆಮೇಲೆ ಇನ್ನೊಂದು ಏನಂತಂದರೆ, ಇನ್ನು ತುಂಬ ಜನ ಪೇರೆಂಟ್ಸ್ ಏನು ಮಾಡ್ತೀವಿ, ಮಕ್ಕಳು ಏನೇನೋ ಕೇಳ್ತಿದ್ದಾರೆ ಕೇಳಿದ ತಕ್ಷಣ ಕೊಟ್ಬಿಡ್ತೀವಿ. ಅವರು ಹಠ ಮಾಡ್ತಿದ್ದಾರೆ, ಅಳ್ತಿದ್ದಾರೆ, ಹಂಗೆ ಹಿಂಗೆ ಅಂದ್ಕೊಂಡು ಕೇಳಿದ ತಕ್ಷಣ ಕೊಡ್ತೀವಿ. ಆಗ ಅವ್ರಿಗೆ ಅದ್ರ ಬೆಲೆ ಗೊತ್ತಾಗಲ್ಲ. ಇಲ್ಲ ನಾನು ಈಗ ಏನಾದರೂ ಕೇಳಿ ಹಠ ಮಾಡಿದಾಗ ಮಕ್ಕಳು ಹತ್ತಿದ ತಕ್ಷಣ ನಾವು ಕೊಟ್ಟರೆ, ಅವರು ಇನ್ನೊಂದು ಸರಿ ಏನು ಮಾಡ್ತಾರೆ, ಇಲ್ಲ ನನಗೆ ಏನಾದರೂ ಬೇಕಾದರೆ ಹತ್ತಿರ ನಮ್ಮ ಅಪ್ಪ ಅಮ್ಮ ಕೊಡಿಸ್ತಾರೆ ನನಗೆ ಅಂತ ಅದೇ ಥರ ಅಳಕ್ಕೆ ಸ್ಟಾರ್ಟ್ ಮಾಡಿ ಮತ್ತೆ ಅದನ್ನೇ ಸಾಧಿಸ್ತಾರೆ. ಹಾಗಿರುವಾಗ ನಾವು ಏನು ಮಾಡಬೇಕು, ಹತ್ರ ಸ್ವಲ್ಪ ತಳ್ಳಿ ತಾವೇ ಸಮಾಧಾನ ಆಗ್ತಾರೆ. ಆಗ ಇಲ್ಲ ನೀನು ಈ ಲೆಸನ್ನ ಪೂರ್ತಿ ಕಂಪ್ಲೀಟ್ ಮಾಡಿ ಓದ್ಕೋ, ಅದನ್ನ ನನಗೆ ಒಪ್ಪಿಸು, ನಿನಗೆ ಬೇಕಾದ ನಾನು ಕೊಡಿಸ್ತೀನಿ ಅಂತ ಈ ಥರ ಏನಾದರೂ ಸ್ವಲ್ಪ ಎಜುಕೇಷನ್ ಕಡೆ ಟರ್ನ್ ಮಾಡೋಕ್ಕೆ ಪ್ರಯತ್ನ ಪಡಿ. ಒಬ್ಬರಿಗೆ ಇಂಟ್ರೆಸ್ಟ್ ಇರಲ್ಲ, ಇಂಟ್ರೆಸ್ಟ್ ಇಲ್ಲದೆ ಇರೋ ಮಕ್ಕಳನ್ನ ಈ ಥರ ನಾವು ಎಜುಕೇಷನ್ಗೆ ಅಂತಲೇ ಇದು ಮಾಡಬೇಕು. ನೀನು ಅಳ್ತೀಯಾ, ಅಳು, ಸ್ವಲ್ಪ ಹೊತ್ತು ಬಿಟ್ಬಿಡಿ ಮಕ್ಕಳನ್ನ ಅಳ್ಳಿ. ಸ್ವಲ್ಪ ಅಳೋ ಅಷ್ಟೊತ್ತಿಗೆ ಇಲ್ಲ ಬಾ ಕೊಡಿಸ್ತೀನಿ ಅಂತ ಹೇಳಿ ನಾವು ಪೇರೆಂಟ್ಸೇ ತಪ್ಪು ಮಾಡೋದು ಮೊದಲು. ಆಮೇಲೆ ಮಕ್ಕಳಿಗೆ ನೀನು ಮಾರ್ಕ್ಸ್ ತೆಗಿತಿಲ್ಲ ಅಂತ ಬೈಯೋದು ಹೊಡಿಯೋದು ಎಲ್ಲ ಮಾಡ್ತೀವಿ. ದಯವಿಟ್ಟು ಯಾರು ಮಕ್ಕಳನ್ನ ಜಾಸ್ತಿ ಹೊಡಿಯೋಕ್ಕೆ ಹೋಗಬೇಡಿ. ಈ ಥರ ಅವ್ರ ಮಕ್ಕಳಿಗೆ ನಾವು ಮಕ್ಕಳಾಗ್ಬಿಟ್ಟು ಓದ್ಸೋಕ್ಕೆ ಪ್ರಯತ್ನ ಪಡಬೇಕು. ಈಗ ಬೇರೆ ಬೇಡ. ನನ್ನ ಮಗ ಈಗ ಫಸ್ಟ್ ಸ್ಟ್ಯಾಂಡರ್ಡ್ ಇರೋದು. ಫಸ್ಟ್ ಸ್ಟ್ಯಾಂಡರ್ಡು ತುಂಬ ಜನ ಅಂತಾರೆ, ಫಸ್ಟ್ ಸ್ಟ್ಯಾಂಡರ್ಡ ಇಷ್ಟಕ್ಕೆ ಇಷ್ಟೆಲ್ಲ ಓದಬೇಕಾ ಅಂತ. ಆದರೆ ಇವಾಗಿನ ಎಜುಕೇಷನ್ ಸಿಸ್ಟಮು ನಾವೆಲ್ಲ 10th ಏನು ಕಲ್ತಿದ್ವಲ್ಲ, ಆ ಎಜುಕೇಷನ್ ಸಿಸ್ಟಮ್ ಈಗ ಫಸ್ಟ್ ಸ್ಟ್ಯಾಂಡರ್ಡಲ್ಲಿ ಸಿಲೆಬಸ್ಗಳಿರೋದು. ಹಾಗಾಗಿ ಮಕ್ಕಳು ಸ್ವಲ್ಪ ಪ್ರಿಪೇರ್ ಆಗಲೇಬೇಕು. ಹಾಗಾಗಿ ನಾವು ಪೇರೆಂಟ್ಸ್ ಏನು ಮಾಡಬೇಕು ಅಂತಂದರೆ, ಮನೇಲಿ ಓದೋಕ್ಕೆ ಕೂತ್ಕೊಳ್ಳಲ್ಲ ಮಕ್ಕಳು, ಏನಾದರೂ ಒಂದು ಚಾಕ್ಲೇಟ್ ಅದು ಇದು ಕೇಳ್ತಾ ಇರ್ತಾರೆ. ಆವಾಗ ಇಲ್ಲ ನೀನು ಇದನ್ನ ಕೂತ್ಕೊಂಡು ಬರೆದ್ರೇ ನಿನಗೆ ನಾನು ಕೊಡಿಸ್ತೀನಿ ಅಂತ ಅಂದ್ಕೊಂಡು ಅವರಿಗೆ ಸ್ವಲ್ಪ ಕ್ವಶನ್ಗಳೆಲ್ಲ ಹಾಕ್ಕೊಟ್ಟು, ನಾನು ಇವನಿಗೆ ಹಾಗೆ ಮಾಡೋದು. ಒಂದು 2, 3 ಅದೇದು ನಾವು ಕ್ವಶನ್ಗಳು ಹಾಕ್ಕೊಟ್ಟು, ಇದಕ್ಕೆ ನೀನು ಓದ್ಕೊಂಡು ಕರೆಕ್ಟಾಗಿ ಆನ್ಸರ್ ಬರಿ, ತಪ್ಪು ಬರೆದ್ರೆ ರಿಪೀಟ್ ಮತ್ತೆ ನೀನು 5 ಸರಿ ಬರಿಬೇಕು ಅಂತ ಹೇಳಬೇಕು. ಆಗ ಇಲ್ಲ 5 ಸರಿ ಬರೆಯೋಕ್ಕೆ ಹಚ್ತಾರೆ ಅಂತಂದು ಯಾವುದಕ್ಕೆಲ್ಲ ನಾವು ಮಕ್ಕಳನ್ನ ಲೂಸ್ ಬಿಡಬೇಕು ಅದಕ್ಕೆ ಬಿಡಬೇಕು. ಈ ಥರ ವಿಷಯಗಳಿಗೆಲ್ಲ ನಾವು ಫ್ರೀಯಾಗಿ ಬಿಟ್ಟರೆ ಮಕ್ಕಳು ಮುಂದೆ ನಮ್ಮ ಮಾತು ಕೇಳಲ್ಲ. ಹಾಗಾಗಿ ಈಗ 5 ಸಲ ಬರಿಬೇಕು ಅಂತಂದಾಗ ಇಲ್ಲ, ಅವರು ಚೆನ್ನಾಗಿ ಓದ್ಬಿಟ್ಟು ನೀವೇ ಸ್ವಲ್ಪ ದಿನ ಟ್ರೈ ಮಾಡಿ ನೋಡಿ, ಆವಾಗ ನಿಮಗೆ ರಿಸಲ್ಟ್ ಗೊತ್ತಾಗತ್ತೆ. ಇವನು ಮೊದಲು ಸ್ಟಾರ್ಟಿಂಗ್ ಮಿಕ್ಕಿದ ಎಲ್ಲ ಸಬ್ಜೆಕ್ಟಲ್ಲೂ ಚೆನ್ನಾಗಿದ್ದ, ಬಟ್ EVS ಹೊಸ್ದಾಗಿ ಬಂತು ಅಂತ ನನಗೆ ಸ್ಟಾರ್ಟಿಂಗ್ ಬೇಜಾರಾಯಿತು. ಬರೀ 2-3 ಮಾರ್ಕ್ಸ್ ತೊಗೋತಾ ಇದ್ದಾನೆ 10ಗೆ ಅಂತ. ಈಗ ಅವನು ನೋಡಿದ್ರೆ ಎಲ್ಲೋ ಅರ್ಧ ಮಾರ್ಕ್ಸ್ ಎಲ್ಲ ಹೋಗಿರುತ್ತೆ, ಬಟ್ ಔಟೇ ಇರ್ತಾನೆ ಎಲ್ಲ ಸಬ್ಜೆಕ್ಟಲ್ಲೂ. ಹಾಗಾಗಿ ಹೇಳ್ತಾ ಇರೋದು, ಈಗ ಹೆಂಗೋ ಎಕ್ಸಾಮ್ ಟೈಮು, ಸ್ವಲ್ಪ ಲೆಸನ್ಗಳು ನಾವು ಪೇರೆಂಟ್ಸ್ಗಳು ಅವ್ರಿಗೆ ಟೈಮ್ ಕೊಟ್ಟು ಏನೇನಿದೆ ಅಂತ ನೋಡಿಕೊಂಡು ಅವ್ರಿಗೆಲ್ಲ ಕ್ವಶನ್ಗಳೆಲ್ಲ ಹಾಕ್ಕೊಟ್ಟು, ಇಲ್ಲ ಇದನ್ನ ಓದ್ಕೋ, ಇದನ್ನ ಬರೀ ನಾನು ನಿನಗೆ ಆಮೇಲೆ ಇದು ಕೊಡಿಸ್ತೀನಿ ಅಂತ ಮಕ್ಕಳಿಗೆ ಇನ್ಫ್ರೇಷನ್ ಮಾಡಬೇಕು. ಆವಾಗ ಅವರು ಓದೋಕ್ಕೆ ಇದು ಮಾಡ್ತಾರೆ.
ನೋಡಿ ನಾನು ಈಗ ಪ್ರೂಫು ತೋರಿಸ್ತೀನಿ. ಅವನಿಗೆ 10ಗೆ 3 ಮಾರ್ಕ್ಸು. ಯಾವುದರಲ್ಲಿ ಇದು ಜೂನಲ್ಲಿ ಸ್ಟಾರ್ಟಿಂಗಲ್ಲಿ ಅವನಿಗೆ ಇಷ್ಟು ಮಾರ್ಕ್ಸ್ ಬರ್ತಾಯಿತ್ತು. ಆಮೇಲೆ ನೋಡಿ 10ಗೆ 9 ಮಾರ್ಕ್ಸು ಗುಡ್ ಅಂತಲೂ ಬಂದಿದೆ. ಈ ಥರ ನಾವು ಪೇರೆಂಟ್ಸೇ ಸ್ವಲ್ಪ ಮಕ್ಕಳಿಗೆ ಟೈಮ್ ಕೊಟ್ಟು ಓದಿಸಿದಾಗ ಮಕ್ಕಳು ಸ್ವಲ್ಪ ಸ್ವಲ್ಪ ಇಂಪ್ರೂವ್ ಹಾಕೊಂಡು ಬರ್ತಾರೆ. ಹೊಸ ಸಬ್ಜೆಕ್ಟ್ಗಳಿರುತ್ತೆ. ನಾವೇನು ಮಾಡ್ತೀವಿ, ಎಕ್ಸಾಮ್ ಬಂದರೆ ಮಕ್ಕಳಿಗಿಂತ ನಮಗೆ ಏನೋ ಎಕ್ಸಾಮ್ ಟೈಮ್ ಏನೋ ಅನ್ನೋ ಥರ ಆಡ್ತೀವಿ ಮಕ್ಕಳ ಮೇಲೆ. ಕೋಪ ಮಾಡ್ಕೊಳ್ಳೋದು, ಹೋಗು ಓದು 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 ಅಂತ ಮಕ್ಕಳನ್ನ ಫೋರ್ಸ್ ಮಾಡೋದು ಜಾಸ್ತಿ. ಅದನ್ನು ಮಾಡೋಕ್ಕಿಂತ ನಾವೇ ಮಕ್ಕಳ ಥರ ಆಗಿಬಿಟ್ಟು ಸ್ವಲ್ಪ ಆ್ಯಕ್ಟಿವಿಟಿಗಳ ಥರ ಮಾಡಿ ಮಕ್ಕಳಿಗೆ ಕಲಿಸೋಕ್ಕೆ ಸ್ಕೂಲಲ್ಲೂ ಕಲಿಸ್ತಾರೆ, ಇಲ್ಲ ಅಂತಲ್ಲ. ಪೇರೆಂಟ್ಸು ನಾವು ಸ್ವಲ್ಪ ರೆಸ್ಪಾನ್ಸ್ ತೊಗೊಂಡು ಮಾಡಿದ್ರೆ ಮಕ್ಕಳು ಚೆನ್ನಾಗಿ ಓದ್ತಾರೆ. ಅದು ನಾನು ಈ ಥರ ಮಾಡೋದು, ಒಂದೊಂದು ಲೆಸನ್ಗೆ ಕ್ವಶನ್ಗಳು ಹಾಕ್ಕೊಡ್ತೀನಿ, ಓದ್ಕೊ ಅಂತ ಟೈಮ್ ಕೊಡ್ತೀನಿ. ಯಾವುದು ನಾನು ಏನಾದರೂ ಅವನು ಕೇಳಿದ್ರು ಯಾವುದು ಈಸಿಯಾಗಿ ಕೊಡಿಸಲ್ಲ. ಅನ್ಬೋದು ತುಂಬ ಜನ ಹೇಳ್ತಾರೆ, ಅಯ್ಯೋ ಮಕ್ಕಳು ಕೇಳಿದಾಗ ಕೊಡಿಸಲ್ಲ ಹಂಗೆ ಹಿಂಗೆ ಅಂತ. ಹೌದು, ಕೊಡಿಸಲ್ಲ. ಏನಕ್ಕೆ ಅಂದರೆ ಯಾವುದು ಈಸಿಯಾಗಿ ಸಿಕ್ಕರೆ ಅವ್ರಿಗೆ ಬೆಲೆ ಗೊತ್ತಾಗಲ್ಲ. ನಾವು ಯಾವಾಗಲೂ ಅಷ್ಟೇ, ಒಂದು ಏನಾದರೂ ಟೆಸ್ಟ್ ಬಂದರೆ ನೀನು ಇದರಲ್ಲಿ ಚೆನ್ನಾಗಿ ಮಾರ್ಕ್ಸ್ ತೆಗಿ, ನಿನಗೆ ಕೊಡಿಸ್ತೀನಿ ಅಂತಂತೀನಿ. ಅವನು ಆವಾಗ ಚೆನ್ನಾಗಿ ಮಾರ್ಕ್ಸ್ ತೆಗೆದಾಗ ಅವನಿಗೆ ಕೊಡಿಸ್ತೀವಿ. ಆ ಥರ ಮಾಡಿ ಅವನ್ನ ಓದಿಸೋದು. ನಿಮಗೂ ಈ ಥರ ಹೆಲ್ಪ್ ಆಗ್ಬೋದು. ಮಕ್ಕಳ ಮನಸ್ಸನ್ನು ನಾವು ಅರ್ಥ ಮಾಡಿಕೊಂಡು ಕಲಿಸಿದ್ರೆ ಚೆನ್ನಾಗಿ ಕಲಿತಾರೆ. ಹಾಗಾಗಿ ಒಂದು ಚಿಕ್ಕ ನನ್ನ ಅನುಭವನ ನಾನು ಶೇರ್ ಮಾಡ್ಕೊತಾ ಇದ್ದೀನಿ, ಯಾವುದೇ ಬೇರೆ ಇದು ಅಲ್ಲ. ಹೇಗನ್ನಿಸ್ತು, ನಾನು ಇದೇ ಥರ ಪ್ಲ್ಯಾನ್ ಮಾಡಿ ನನ್ನ ಮಗನಿಗೆ ಓದಿಸೋದು. ನೋಡಿ, ನೀವು ನಿಮ್ಮ ಮಕ್ಕಳಿಗೆ ಒಂದು ಈ ಥರ ಹೇಳಿಬಿಟ್ಟು ಏನಾದರೂ ಚೆನ್ನಾಗಿ ಮಾರ್ಕ್ಸ್ ತೆಗಿಚಿನು, ಇದು ಕೊಡಿಸ್ತೀನಿ ಅದು ಕೊಡಿಸ್ತೀನಿ, ನಾವು ಮಕ್ಕಳು ಆಸೆ ಪಟ್ಟು ಓದ್ತಾರೆ. ಕೇಳಿದ ತಕ್ಷಣ ನಾವು ಕೊಟ್ಟು ಇದು ಮಾಡಿದಾಗ ಅದ್ರ ಬೆಲೆ ಗೊತ್ತಿರಲ್ಲ ಅವ್ರಿಗೆ ಅಷ್ಟೇ. ಹೇಗನ್ನಿಸ್ತು? ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಯ್ ಬಾಯ್. ಥ್ಯಾಂಕ್ ಯು.